ಕನ್ನಡ ನಾಡಿನ ಸಂಸ್ಕೃತಿ ನಾಶ ಆಗುತ್ತಾ ಇದೆ ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ. ನಿಮಗೆಲ್ಲ ಗೊತ್ತು, ನಮ್ಮ ತಲೆ ನಮ್ಮ ಹಣಿ ಮೇಲೆ ಭಸ್ಮ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಇದನ್ನ ದಲಿತರು ಹಚ್ಕೋತಿದ್ರು, ಲಿಂಗಾಯತರು ಹಚ್ಕೋತಿದ್ರು, ಎಲ್ಲರೂ ಹಚ್ಕೊಂತಿದ್ರು. ಇದು ಒಂದು ಜಾತಿಯ ಸೊತ್ತಾಗಿರ್ಲಿಲ್ಲ ಭಸ್ಮ. ಅದನ್ನ ಎಲ್ಲಾ ಜಾತಿಯವರು ಕೂಡ ನಮ್ಮ ರಾಜ್ಯದೊಳಗೆ ಹಚ್ಕೋತಾ ಇದ್ರು. ಬಹುಶಃ ಇವತ್ತು ಭಸ್ಮ ಎಲ್ಲಿ ಓಡಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆ ಭಸ್ಮದ ಜಾಗದಾಗ ಏನು ಬರ್ತಾ ಇದೆ ಅಂತಂದ್ರೆ ಕುಂಕುಮ ಬರ್ತಾ ಇದೆ, ಉದ್ದಕ್ಕೆ ಕುಂಕುಮ ಬರ್ತಾ ಇದೆ. ಭಂಡಾರವನ್ನು ಹಚ್ತಾ ಇದ್ರು, ಭಂಡಾರನು ಹೋಗ್ತಾ ಇದೆ, ಭಸ್ಮನು ಹೋಗ್ತಾ ಇದೆ. ಅದರ ಜಾಗದಲ್ಲಿ ಏನು ಬರ್ತಾ ಇದೆ? ಕುಂಕುಮ ಬರ್ತಾ ಇದೆ. ಇನ್ನೂ ಬಹಳ ವಿಚಿತ್ರ ಅಂತಂದ್ರೆ ಎದ್ದು ಕೂಡಲೇ ಶರಣ್ ರೀ, ನಮಸ್ಕಾರ ರೀ, ಶರಣಾರ್ಥಿ ಅನ್ನುವಂತದ್ದು ಒಂದಿತ್ತು. ಈಗ ಯಾವುದೇ ಈಗ ನಿಮ್ಮನ್ನ ಪಾಪ ನೀವು ಏನದಿಲ್ಲ, ನೀವು ಇನ್ನೂ ಅದನ್ನ ಆ ದಾರಿಗೆ ಹೋಗಿಲ್ಲ. ನಿಮ್ಮ ಮನೆಯೊಳಗಿನ ಹುಡುಗರು ಇರ್ತಾವಲ್ಲ, ನಮ್ಮಂತ ಸ್ವಾಮಿಗಳು ಫೋನ್ ಹಚ್ಚಿದ್ರು ಕೂಡ ಹರಿ ಓಂ ಅನ್ನುವಂತಹ ಒಂದು ಸಂಸ್ಕೃತಿ, ಬಹುಶಃ ಜೈ ಶ್ರೀರಾಮ್ ಅನ್ನುವಂತಹ ಸಂಸ್ಕೃತಿ ನಮ್ಮಲ್ಲಿ ಈಗಾಗಲೇ ಪ್ರತಿ ಒಂದು ಮನೆಗೆ ಪ್ರವೇಶ ಆಗಿದೆ. ಯಾವ ಮನೆಯಲ್ಲಿ ಎಲ್ಲ ಜನಾಂಗಕ್ಕೂ ಒಂದು ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಬಸವಣ್ಣ ಇರಬೇಕಾಗಿತ್ತು, ಆ ಜಾಗದಲ್ಲಿ ಬಹುಶಃ ಒಂದು ವ್ಯವಸ್ಥೆಯನ್ನ, ಈ ನಾಡಿನ ಸಂಸ್ಕೃತಿಯನ್ನ ನಾಶ ಮಾಡುವಂತಹ ಎಷ್ಟೋ ಫೋಟೋಗಳು, ಎಷ್ಟೋ ಸಿದ್ಧಾಂತಗಳು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಬಹುಶಃ ಈ ನಾಡಿನ ಸಂಸ್ಕೃತಿಯನ್ನು ಉಳಿಸ್ಬೇಕಂತಕ್ಕಂಥವರ ಚಿಂತನೆಗೆ ಒಂದು ದಾರಿ ಮಾಡಿಕೊಡ್ತಾ ಇದೆ.